ಈ ಪ್ರಜಾತಂತ್ರದಲ್ಲಿ ಎಲ್ಲರ ಕ್ಷೇತ್ರಕ್ಕೆ ಐತಲ್ಲ 75ರಿಂದ 80% ಮುಸಲ್ಮಾನರು ಅಲ್ಪಸಂಖ್ಯಾತರ ಒಂದು ಓಟು ಇದ್ದಿದ್ರಿಂದ ನಾವಿವತ್ತು ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಮನ್ನಣೆ ಕೊಡಬೇಕು. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂಬಂಧ ಟಿಕೆಟ್ಗಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಿದ್ದೇವೆ. ಜಬ್ಬರ್ ಸಾಬ್ ಇದ್ದಾರೆ, ಸಾದಿಕ್ ಪೈಲಾನ್ ಸಾಬ್ ಇದ್ದಾರೆ, ಅಯ್ಯೂಬ್ ಪೈಲಾನ್ ಅವ್ರು ಇದ್ದಾರೆ, ಹಾಗೆ ಮತ್ತೆ ಸೈಫುಲ್ಲಾ ಸಾಬ್ ಅವ್ರ ಮಗ ಖಾಲಿದ್ ಅವ್ರು ಇದ್ದಾರೆ, ಮತ್ತೆ ಇನ್ನೂ ಬಹಳ ಅನೇಕ ಮುಖಂಡರುಗಳಿದ್ದಾರೆ. ಯಾರಿಗಾರ ಗುರುತಿಸಿ ಒಬ್ಬರಿಗೆ ಟಿಕೆಟ್ ಕೊಟ್ಟು ನಿಂತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ. ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಇಂದು ಹರಿಹರ ನಗರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರು ಹರಿಹರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ನಮ್ಮ ಸುದ್ದಿವಾಹಿನಿಯ ಜೊತೆ ಮಾತನಾಡಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಮತ್ತು ಮೀಡಿಯಾದವರೇ, ಇವತ್ತು ನಾವು ಹರಿಹರದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಯುವ ಮುಖಂಡರು ಎಲ್ಲರೂ ಸೇರಿ ಹರಿಹರದ ಸಾರ್ವಜನಿಕರು ಮತ್ತು ಅಲ್ಪಸಂಖ್ಯಾತರ ಘಟಕದ ಎಲ್ಲ ಸದಸ್ಯರುಗಳು ಸೇರಿ ನಾವಿವತ್ತು ಬಹುತೇಕ ದಾವಣಗೆರೆ ದಕ್ಷಿಣ ಕ್ಷೇತ್ರ ತರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಸನ್ಮಾನ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಸತತ 6 ಬಾರಿ ಕಳೆದ 3 ದಶಕಗಳಿಂದ 93-94ರಿಂದ 6 ಬಾರಿ ಶಾಸಕರಾಗಿ, 1 ಬಾರಿ ಸಂಸದರಾಗಿ, ಮಂತ್ರಿಗಳಾಗಿ, ಈ ರಾಜ್ಯದ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುತೇಕ ಅವ್ರು ಮಾಡ್ತಕ್ಕಂಥ ಸೇವೆಗೆ ಜನ ಅವರಿಗೆ ಇಲ್ಲಿ ತನಕ ಆಶೀರ್ವಾದ ಮಾಡ್ಕೊಂಬಂದರು. ಈಗ ಆ ಥರವಾಗಿರ್ತಕ್ಕಂಥ ದಕ್ಷಿಣ ಕ್ಷೇತ್ರಕ್ಕೆ ನಮ್ದಿಷ್ಟೇ ಈ ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಕೇಳುವಂಥ ಹಕ್ಕಿದೆ, ಪ್ರತಿಯೊಬ್ಬರಿಗೆ ಕೇಳುವಂಥ ಹಕ್ಕಿದೆ. ಇವತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಈ ಬಾರಿ ಸ್ಪರ್ಧೆ ಮಾಡ್ತೀವಿ ಅಂತಂದು ಎಲ್ಲರಿಗೂ ಕೇಳುವಂಥ ಹಕ್ಕಿದೆ. ಇವತ್ತು ನಾನು ಆ ದಕ್ಷಿಣ ಕ್ಷೇತ್ರಕ್ಕೆ ಐತಲ್ಲ 75ರಿಂದ 80% ಮುಸಲ್ಮಾನರು ಅಲ್ಪಸಂಖ್ಯಾತರ ಒಂದು ಓಟು ಇದ್ದಿದ್ರಿಂದ ನಾವಿವತ್ತು ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಮನ್ನಣೆ ಕೊಡಬೇಕು. ಇವತ್ತು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನರವ್ರಿಗೂ ಮತ್ತು ಕರ್ನಾಟಕ KPCC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೂ ಐತಲ್ಲ ನಾನು ಒತ್ತಾಯ ಮಾಡ್ತೀನಿ. ಈ ಮೂಲಕ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸಿ ಕರ್ಕೊಂಬರ್ತಕ್ಕಂಥದ್ದು ಕೆಲಸ ತಾವು ಮಾಡಬೇಕು ಅಂತಂದು ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡಿದ್ರಿ ಇವತ್ತು ಅವರು ಇವರು ಅಂತಂದು ಭಾಳ ಜನ ಆಕಾಂಕ್ಷಿಗಳದಾರ. ಯಾರಿಗೂ ಕೊಟ್ಟರು, ಅಕಸ್ಮಾತ್ ಕಾಂಗ್ರೆಸ್ನಲ್ಲಿ ಯಾರಿಗೂ ಕೊಟ್ಟರು ಕೂಡ ನಾವು ಐತಲ್ಲ ಬದ್ಧವಾಗಿ ನಾವು ಅವ್ರಿಗೆ ದುಡಿತೀವಿ. ಯಾವ ರೀತಿ ಸಿಗ್ಗಾಂವಲ್ಲಿ ನಾವು ಉಪಚುನಾವಣೆ ಗೆದ್ದು ಬಂದ್ವಿ, ಅದೇ ರೀತಿ ದಾವಣಗೆರೆ ಉಪಚುನಾವಣೆ ಮತ್ತು ಒಂದು ಮ್ಯಾಟಿ ಅಂತಂದು ಶಾಸಕರು ಅವರು ನಿಧನ ಹೊಂದಿದ್ರು, ಅವರು ಒಂದು ಬೈ ಎಲೆಕ್ಷನ್ ಇದೆ, ಅಲ್ಲಿನೂ ಕೂಡ ಐತಲ್ಲ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ನೀಡಿ ಇವತ್ತು 2 ಕ್ಷೇತ್ರವನ್ನು ಈ ಕರ್ನಾಟಕದಲ್ಲಿ ಗೆದ್ದು ಬರಬೇಕು ಅಂತಂದು ನಾವು ನಮ್ಮ ಆಸೆ. ತಾವೆಲ್ಲರೂ ಸೇರಿ ಪಕ್ಷದ ಹೈಕಮಾಂಡ್ ಈ ಸರಿ ಅಲ್ಪಸಂಖ್ಯಾತರಿಗೆ ಮನ್ನಣೆ ಕೊಡಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಹೆಸರು BK ಸೈಯದ್ ರೆಹಮಾನ್, ಮಾಜಿ ಅಂಜುಮನ್ ಅಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರುಗಳು, ಹರಿಹರ. ಮಾಧ್ಯಮದವರೇ, ಮಿತ್ರರೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಕರ್ನಾಟಕ ಪತ್ರಿಕಾ ಭವನದಲ್ಲಿ ಇವತ್ತು ನಾವು ಹರಿಹರದ ಕಾಂಗ್ರೆಸ್ ಮುಖಂಡರು, ಯುವಕರು ಎಲ್ಲರೂ ಸೇರಿ ಇವತ್ತು ನಾವೊಂದು ಪ್ರೆಸ್ ಮೀಟ್ ಕರೆದಿವಿ. ಉದ್ದೇಶ ಏನಂತ ಹೇಳಿದರೆ, ಈಗಾಗಲೇ ಗೊತ್ತಿರುವಂತೆ ನಮ್ಮ ದಿವಂಗತ ಶಾಮನೂರು ಶಂಕರಪ್ಪನವರು ಜನಾನುರಾಗಿ
ಆಮೇಲೆ ಕೊಡುಗೈ ದಾನಿ, ಆಮೇಲೆ ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಇಲ್ಲಿವರೆಗೂ ಅವರು ಗೆಲ್ತಾನೆ ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಅಹಿಂದ ಸಮಾಜದವರು, ಅದರಲ್ಲಿ ಅಲ್ಪಸಂಖ್ಯಾತವರು ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 80% ಮತದಾರರಿದ್ದಾರೆ. ಇಲ್ಲಿವರೆಗೂ ಏನಂತ ಹೇಳಿದರೆ ನಾವು ಶಾಮನೂರು ಶಂಕರಪ್ಪನ, ಅದರಲ್ಲೂ ಶಾಮನೂರು ಶಂಕರಪ್ಪರ ಕುಟುಂಬದವರಿಗೆ ನಾವು ಮುಸ್ಲಿಮರು, ಅಲ್ಪಸಂಖ್ಯಾತರು, ಅಹಿಂದವರು ಒಂದು ನೆರಳಾಗಿ ಅವ್ರಿಗೆ ಹಿಂದಿದ್ದೀವಿ. ಈಗ ಅಕಸ್ಮಾತ್ 94 ವರ್ಷ ಆದಮೇಲೆ ಅವರು ಒಂದು ಒಳ್ಳೆ ಹೆಸರು ತೊಗೊಂಬಂದರು. ಅದ್ರ ಜೊತೆಗೆ ಭಾಳಷ್ಟು ಒಳ್ಳೆ ಕೆಲಸನೂ ಮಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧರಾಗಿ ಅವರೊಬ್ಬ ನಾಯಕರಾಗಿ ಬೆಳೆದರು. ಈ ಒಂದು ದೃಷ್ಟಿಯಲ್ಲಿ ಈ ಸಾರಿ ಏನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಏನು ಇವತ್ತು ಅವರ ನಿಧನದಿಂದ ತೆರವಾಗಿದೆ, ಆ ಒಂದು ತೆರವಾಗಿರುವ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಾರಣ ಅಂತ ಹೇಳಿದರೆ ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತು 80% ಮುಸ್ಲಿಂ ಜನಾಂಗದಿದ್ದಾರೆ, ಆಮೇಲೆ ಅಹಿಂದವರಿದ್ದಾರೆ, ಅಹಿಂದದಲ್ಲಿ ಯಾರು ಮರಾಠಿಗರಿದ್ದಾರೆ, ಬೇರೆ ಇತರ ಎಲ್ಲರೂ ಇದ್ದಾರೆ. ನಮ್ಮ ಒಂದು ಉದ್ದೇಶ ಏನಂತಂದರೆ ಪಕ್ಷ ಗೆಲ್ಲಬೇಕು. ಆ ಒಂದು ಸಂದರ್ಭ ಈಗ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಒಳ್ಳೆಯದು. ಕಾರಣ ಅಂತಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆದರೂ ಸಹ ಇಲ್ಲಿವರೆಗೂ ಆ ಹರಿಯಾಣ ಕ್ಷೇತ್ರ, ದಾವಣಗೆರೆ ಕ್ಷೇತ್ರ ಇದೆಯಲ್ಲ, ಅದು ಇಲ್ಲಿವರೆಗೂ ಅಲ್ಪಸಂಖ್ಯಾತರಿಗೆ ಸಿಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ ನಾವು ಕೇಳಲಿಕ್ಕೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಅಲ್ಪಸಂಖ್ಯಾತರಿಗೆ ಭಾಳ ವಿನಮ್ರಪೂರ್ವಕವಾಗಿ ನಮ್ಮ ಆಗೋಗಳನ್ನು ಹೇಳ್ತಾ ನಮ್ಮ ಪ್ರೀತಿಯನ್ನು ಗಳಿಸಿದ್ರು ಅವರು. ಅಂಥ ವ್ಯಕ್ತಿ ಈಗ ತೀರ್ಕೊಂಡಿದ್ದಾರೆ. ಆ ಒಂದು ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು. ಆಮೇಲೆ ಒಂದು ವೇಳೆ ಕೊಡದೇ ಇದ್ರೂ ಸಹ ನಾವು ಕಾಂಗ್ರೆಸ್ ಕಟ್ಟ ಅಭಿಮಾನಿಗಳು, ಯಾರಿಗೆ ಟಿಕೆಟ್ ಕೊಡಲಿ ನಾವು ಕೇಳಿದಂದರೆ ಇವರು ಹೇಳಿದಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರಿಗೆ ಮತ್ತು ದಾವಣಗೆರೆ ಉಸ್ತುವಾರಿ ಮಂತ್ರಿಗಾದಂಥ ಮಲ್ಲಿಕಾರ್ಜುನ ಅವರಿಗೆ, ಆಮೇಲೆ ಪ್ರಭಾಕರ್ ಎಂ ಪಿ ಆದಂಥ ಪ್ರಭಾಕರ್ ಮಲ್ಲಿಕಾರ್ಜುನ ಅವರಿಗೆ ದಯವಿಟ್ಟು ನಾವು ಅವ್ರಿಗೆ ಕೇಳ್ಕೊಳ್ತೇನೆಂದರೆ ಎಲ್ಲರೂ ಸೇರಿ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಈ ಮನವಿಯನ್ನು ಸ್ವೀಕಾರ ಮಾಡಿ ದಯವಿಟ್ಟು ಆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಒಳ್ಳೆಯದು. ಒಂದು ವೇಳೆ ಕೊಡೋದಾದ್ರೆ ಯಾರಿಗೆ ಕೊಡಲಿ, ಭಾಳ ಜನ ಇದ್ದಾರೆ, ನಮ್ಮ ಎಂತೆಂಥ ಮೇಧಾವಿಗಳಿದ್ದಾರೆ ಇದರಲ್ಲಿ ಕಾಂಗ್ರೆಸ್ನಲ್ಲಿ, ಅದರಲ್ಲಿ ಅಲ್ಪಸಂಖ್ಯಾತರು ಭಾಳ ಒಳ್ಳೆಯದಿದ್ದಾರೆ. ಇವ್ರು ಹೇಳ್ದಂಗೆ ಎಲ್ಲರೂ ಒಂದು ಸುಮಾರು 5-6 ಜನ ಇದ್ದಾರೆ. ಅವ್ರಿಗೆ ಯಾರಿಗಾರು ಕೊಡಲಿ, ನಾವು ಗಂಕಣ ಭಾಗ ದುಡಿತೀವಿ. ಒಂದು ವೇಳೆ ಮುಸ್ಲಿಮ್ಸ್ ಕೊಡದಾದ್ರೂ ಸಹ ನಾವು ಕಾಂಗ್ರೆಸ್ ನಿಷ್ಠೆಯಿಂದ ಯಾರಿಗೆ ಕೊಟ್ಟಿರ್ತಾರೆ ಅವರಿಗೆ ನಾವು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಜಯ ಕರ್ನಾಟಕ. ನನ್ನ ಹೆಸರು ಬಿ ಮಗ್ದುಮ್ ಅಂತೇಳಿ. ಇವತ್ತು ಹರಿಹರ ಕಾರ್ಯನಿರತ ಪತ್ರಕರ್ತ ಭವನದಲ್ಲಿ ನಾವು ಹರಿಹರದ ಮುಸ್ಲಿಂ ಸಮಾಜದ ಕಾಂಗ್ರೆಸ್ ಮುಖಂಡರ ವತಿಯಿಂದ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂಬಂಧ ಟಿಕೆಟ್ಗಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದು. ತದನಂತರ ನಾನು ಹೇಳಕ್ಕೆ ಇಷ್ಟ ಬಯಸಿದ್ದೇನೆಂದರೆ, ನನ್ನ ಹೆಸರು ಸೈಯದ್ ಆಸಿಫ್ ಅಹಮದ್, ಅಂಜುಮನ್ ಇಸ್ಲಾಮಿಯಾ ಸೆಕ್ರೆಟರಿ ಹಾಗೂ ಮಾಜಿ ಅಲ್ಪಸಂಖ್ಯಾತರ ಘಟಕ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷ ಹಾಗೂ ವಕ್ಫ್ ಸಲಹಾ ಸಮಿತಿಯ ನಿರ್ದೇಶಕನಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಸರಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಟಿಕೆಟ್ ನೀಡುವುದರ ಮೂಲಕ ಒಂದು ಸಮಾಜ ಕಳಕಳಿ, ಪಕ್ಷದ ಬದ್ಧತೆ ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ಒಂದು ಕಳಕಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಫ್ರೋಜ್ ಖಾನ್ ಅಂತ, ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಹಾಲಿ ಅಂಜುಮನ್ ಸದಸ್ಯರು. ಏನೀಗ ಮುಂಬರೋ ಬೈ ಎಲೆಕ್ಷನ್ ಏನಿದೆ ದಾವಣಗೆರೆ ದಕ್ಷಿಣದಲ್ಲಿ, ಆ ಬೈ ಎಲೆಕ್ಷನಿಗೆ ಸೂಕ್ತವಾದ ವ್ಯಕ್ತಿಗೆ ನೋಡಿ ನಮ್ಮ ಹೈಕಮಾಂಡಿಗೆ ನಾವು ಹೈಕಮಾಂಡ್ ಮತ್ತು KPCCಗೆ ಒತ್ತಾಯ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ವಿ. ಟಿಕೆಟ್ ಕೊಡೋ ಜೊತೆ ಬೈ ಎಲೆಕ್ಷನ್ ಹೇಗೆ ಶಿಗ್ಗಾಂವಲ್ಲಿ ನಡೀತಲ್ಲ, ಯಾಸಿರ್ ಪಠಾಣ್ ಅವ್ರಿಗೆ ಕೊಟ್ಟರಲ್ಲ, ಅದೇ ರೀತಿ ಟಿಕೆಟ್ ಕೊಡೋ ಮುಖಾಂತರ ಎಲ್ಲರೂ ನಿಂತು ಎಲ್ಲ ಸಹಕರಿಸಿ, ಎಲ್ಲ ಜನಾಂಗದವರು ಸಹಕರಿಸಿ ಅವರಿಗೆ ಗೆಲ್ಸ್ಕೊಂಬರೋ ಕೆಲಸ ಮಾಡಬೇಕು ಅಂತ. ಅದು ಅಲ್ಪಸಂಖ್ಯಾತರು 80% ಅಲ್ಲಿ ಇದ್ದಾರೆ. ಅವರೇ ಇವರೇ ಅಂತಲ್ಲ, ಜಬ್ಬರ್ ಸಾಬ್ ಇದ್ದಾರೆ, ಸಾದಿಕ್ ಪೈಲ್ವಾನ್ ಸಾಬ್ ಇದ್ದಾರೆ, ಅಯ್ಯೂಬ್ ಪೈಲ್ವಾನ್ ಅವ್ರು ಇದ್ದಾರೆ, ಹಾಗೆ ಮತ್ತೆ ಸೈಫುಲ್ಲಾ ಸಾಬ್ ಅವ್ರ ಮಗ ಖಾಲಿದ್ ಅವ್ರು ಇದ್ದಾರೆ, ಮತ್ತು ಇನ್ನೂ ಭಾಳ ಅನೇಕ ಮುಖಂಡರುಗಳಿದ್ದಾರೆ. ಯಾರಿಗಾರ ಗುರುತಿಸಿ ಒಬ್ಬರಿಗೆ ಟಿಕೆಟ್ ಕೊಟ್ಟು ನಿಂತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ಕೊಂಬರ್ಬೇಕಂತ ನಾವು ಹರಿಹರ ಅಲ್ಪಸಂಖ್ಯಾತರ ಘಟಕೆಯಿಂದ ಅವ್ರಿಗೆ ಒತ್ತಾಯ ಮಾಡ್ತೀವಿ ನಿಮ್ಮ ಮುಖಾಂತರ. ಇಂದಿನ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಪ್ರೆಸ್ ಮೀಟ್ ಏನು ಮಾಡಿದೆ ಅಂತ ಹೇಳಿದರೆ, ಇಂದು ನಮಗೆ ಡಾಕ್ಟರ್ ಶಿವಶಂಕರಪ್ಪನವರು ನಿಧನ ಹೊಂದಿದ ನಂತರ ದುಃಖದ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಇಂಥ ಒಳ್ಳೆಯ ಮುಖ್ಯ ದಾನಿಗಳು, ದಾವಣಗೆರೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಒಬ್ಬ ಶಾಸಕರು ನಮ್ಮಿಂದ ಹೋಗಿ ಅಗಲಿದ್ದಾರೆ.
ಮೊದಲನೇ ದುಃಖವಾದ ಒಂದು ಸ್ಥಿತಿ ಇದೆ. ಆ ಸ್ಥಾನದಲ್ಲಿ ಈ ಮುಂದಿನ ದಿನಗಳಲ್ಲಿ ಉಪಚುನಾವಣೆ ಬರ್ತಾ ಇದೆ, ಯಾರಿಗೆ ಕೊಡಬೇಕಂತ ಒಂದು ಪ್ರಶ್ನೆ ಇದೆ. ಈ ನಾವು ಅಲ್ಪಸಂಖ್ಯಾತರು, ನಮ್ಮ ಹಕ್ಕಿದೆ. ನಾವು ಇದುವರೆಗೂ ಸ್ವಾತಂತ್ರ್ಯ ಸಿಕ್ಕಿದ ಪೂರ್ವಕ್ಕಿಂತನೂ ಅಲ್ಪಸಂಖ್ಯಾತರು ಯಾವುದು ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ. ನಾವು ಅಹಿಂದ ಅಲ್ಪಸಂಖ್ಯಾತರ, ಹಿಂದುಳಿದ, ದಲಿತರ ಈ ನಾವೆಲ್ಲರೂ ಸೇರಿ ನಾವು ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಇವತ್ತು ದಾವಣಗೆರೆಯನ್ನು ಬಲಿಷ್ಠ ಮಾಡಿದ್ದೀವಿ. ಇವತ್ತು ನಾವು ಕಾಂಗ್ರೆಸ್ನ ದಕ್ಷಿಣ ವಲಯದಲ್ಲಿ 80% ನಾವು ಅಲ್ಪಸಂಖ್ಯಾತರು ಇದ್ದೀವಿ. ನಮ್ಮನ್ನು ನೀವು, ನಮ್ಮ ನಾಯಕರುಗಳು ಬೇಕಾದಷ್ಟು ನಾಯಕರಿದ್ದಾರೆ, ಅವ್ರಿಗೂ ನೀವು ಸೀಟು ಕೊಟ್ಟು ಉಪಚುನಾವಣೆಗೆ ನೀವು ಅಭ್ಯರ್ಥಿಯನ್ನು ಕೊಡಬೇಕೆಂದು, ಮೈನಾರಿಟಿ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ, ಉಸ್ತುವಾರಿ ಸಚಿವರಾದ ನಮ್ಮ ಮಲ್ಲಣ್ಣನವರಿಗೆ ಕೇಳ್ತಾ ಇದ್ದೀವಿ, ಒಂದು ಸಲ ನಮಗೆ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಕೊಡಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಅಲ್ಪಸಂಖ್ಯಾತರ ಘಟಕ ಹರಿಹರ ತಾಲೂಕು ಅಂಜುಮನೆ ಸಂಸ್ಥೆ ಎಲ್ಲ ಸೇರಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಮ್ತಿಯಾಜ್ ಜಲಾಲ್, ಹರಿಹರ.